ಸದ್ಬ್ರಹ್ಮಣೇ ನಮಃ. ಅಥ ಬ್ರಾಹ್ಮೇ ಮಹಾಪುರಾಣೆ ಅಷ್ಟಾತ್ರಿಂಶದಧಿಕ-ದ್ವಿಶತತಮೋಧ್ಯಾಯ 238ನೇ ಅಧ್ಯಾಯವು. ವ್ಯಾಸನು ಹೇಳಿದನು, ಶಕ್ತಿಯು ಗುಣಗಳನ್ನು ಸೃಷ್ಟಿಸುವುದು. ಕ್ಷೇತ್ರಜ್ಞನಾದ ಜೀವನು ಆ ಗುಣಗಳನ್ನು ಆಶ್ರಯಿಸಿರುವನು. ಈಶ್ವರನು ವಿಕಾರವಾದ ಎಲ್ಲ ಗುಣಗಳನ್ನು ಉದಾಸೀನನಾಗಿ ಕಾಣುವನು. ಜೇಡರ ಹುಳುವು ದಾರವನ್ನು ತನ್ನ ಶರೀರದಿಂದಲೇ ಸೃಷ್ಟಿಸುವಂತೆ ಪ್ರಕೃತಿಯು ತನ್ನ ಶಕ್ತಿಯಿಂದ ಈ ಸತ್ವಾದಿ ಗುಣಗಳನ್ನು ಸೃಷ್ಟಿಸುವುದು. ಕಾರ್ಯರೂಪಕ್ಕೆ ಬಂದ ಸತ್ವಾದಿ ಗುಣಗಳು ಕಾರ್ಯ ಮಾಡದೇ ಬಿಡುವುದಿಲ್ಲ. ಯಾವಾಗ ಯಾವ ಗುಣವು ಕಾರ್ಯರೂಪಕ್ಕೆ ಬರುವುದೋ ಅದನ್ನು ಜೀವನು ತಿಳಿಯಲಾರನು. ಸತ್ವಾದಿ ಗುಣಗಳಿಗೆ ಪ್ರವೃತ್ತಿಯು ಹೇಗೆ ಇರುವುದೋ ಹಾಗೆಯೇ ನಿವೃತ್ತಿ ಧರ್ಮವೂ ಇರುವುದೆಂದು ಹೇಳುವರು. ಈ ಕಾರಣದಿಂದ ಜನರಿಗೆ ಮಹಾ ಸಂದೇಹ ಉಂಟಾಗಿರುವುದು. ಈ ಎರಡನ್ನೂ ತನ್ನ ಬುದ್ಧಿಯಲ್ಲಿ ವಿಚಾರ ಮಾಡಿ ನಿಶ್ಚಯ ಜ್ಞಾನವನ್ನು ಉಂಟು ಮಾಡಿಕೊಳ್ಳಬೇಕು. ಮನುಷ್ಯನು ಕೋಪವನ್ನು ಸಂತೋಷವನ್ನು ಹೊಂದದೆ ಇತರ ವಿಷಯದಲ್ಲಿ ಮಾತ್ಸರ್ಯವಿಲ್ಲದವನಾಗಿ ಆದ್ಯಂತಗಳಿಲ್ಲದ ಆತ್ಮಸ್ವರೂಪವನ್ನು ತಿಳಿದು ಆನಂದವನ್ನು ಹೊಂದಬೇಕು. ಈ ರೀತಿಯಾಗಿ ಸರ್ವರು ಅಶಾಶ್ವತವಾದ ಚಿಂತನೆಯಿಂದ ಕೂಡಿದ ಬುದ್ಧಿಯನ್ನು ಸಂದೇಹವಿಲ್ಲದಂತೆ ದೃಢ ಮಾಡಿಕೊಂಡು ಹೀನಸ್ಥಿತಿಗೆ ಬಂದ ಭೂಮಿಯನ್ನು ಉದ್ಧಾರ ಮಾಡಬೇಕು. ಬುದ್ಧಿವಂತನಾದ ಮನುಷ್ಯನು ತುಂಬಿ ಹರಿಯುತ್ತಿರುವ ನದಿಯಲ್ಲಿ ಸ್ನಾನವನ್ನು ಮಾಡಿ ತಾಪವನ್ನು ಕಳೆದುಕೊಳ್ಳುವಂತೆ ಚಂಚಲವಾದ ಈ ಸಂಸಾರದಲ್ಲಿದ್ದುಕೊಂಡು ತತ್ವವನ್ನು ತಿಳಿದವನಾಗಿ ತಾಪವನ್ನು ಹೊಂದದೆ ಭೂಮಿಯಲ್ಲಿ ಸಂಚರಿಸುತ್ತಿರುವನು. ಕೃತಜ್ಞನಾದವನು ಈ ರೀತಿಯಲ್ಲಿ ವಿಚಾರ ಮಾಡಿ ಕೇವಲ ಜ್ಞಾನಸ್ವರೂಪವೇ ಆತ್ಮವೆಂದು ತಿಳಿದು ಪ್ರಪಂಚ ಸೃಷ್ಟಿಯನ್ನು ಪ್ರಾಣಿಗಳ ಗಮನಾಗಮನಗಳನ್ನು ತಿಳಿದು ಸಮಾನ ಭಾವದಿಂದ ಇದ್ದು ಶಾಂತನಾಗಿರುವನು. ದ್ವಿಜರಿಗೆ ಅಂದರೆ ಬ್ರಹ್ಮ ಕ್ಷತ್ರಿಯ ವೈಶ್ಯರಿಗೆ ಇದು ಸಮಾನವಾದ ವಿಷಯವಾಗಿರುವುದು. ಬ್ರಾಹ್ಮಣನಾದವನಿಗೆ ವಿಶೇಷವಾಗಿ ಆತ್ಮಜ್ಞಾನ ಶಕ್ತಿಯೂ ಇರಬೇಕು. ತತ್ವವನ್ನು ತಿಳಿದವನು ಜ್ಞಾನಿಯಾಗುವನು. ಜ್ಞಾನಿಗೆ ಮತ್ತಾವ ಲಕ್ಷಣವೂ ಇಲ್ಲ. ಬುದ್ಧಿವಂತರಾದವರು ಈ ತತ್ವವನ್ನು ತಿಳಿದು ಸುಖ ದುಃಖಗಳ ಬಿಡುಗಡೆಯನ್ನು ಹೊಂದುವರು. ಅಜ್ಞಾನಿಗಳಿಗೆ ಪರಲೋಕ ವಿಷಯದಲ್ಲಿ ಮಹಾಭಯವಿರುವಂತೆ ಜ್ಞಾನಿಗಳಿಗೆ ಭಯವಿರುವುದಿಲ್ಲ. ವಿದ್ವಾಂಸರಿಗೆ ಅನಾದಿಯಾದ ಯಾವ ಉತ್ತಮವಾದ ಗತಿಯು ಬರುವುದೋ ಅಂತಹ ಗತಿಗಿಂತಲೂ ಉತ್ತಮವಾದ ಗತಿಯು ಮತ್ಯಾರಿಗೂ ಬರುವುದಿಲ್ಲ. ಈ ಲೋಕದಲ್ಲಿ ಮನುಷ್ಯನು ವ್ಯವಹಾರ ಸಂಬಂಧದಲ್ಲಿ ತಾಯಿಯನ್ನೂ ದ್ವೇಷಿಸುವನು. ಆ ತಾಯಿ ಎಂಬುವ ವಸ್ತುವಿನಲ್ಲಿ ದೇವನಾದ ಪರಮಾತ್ಮನಿರುವುದನ್ನು ತಿಳಿಯದೆ ದುಃಖಪಡುವನು. ಯಾರು ಈ ವಿಷಯದಲ್ಲಿ ಬುದ್ಧಿವಂತನಾಗಿ ಕೃತ್ಯಾಕೃತ್ಯಗಳನ್ನು ತಿಳಿದಿರುವರೋ ಅವರು ದುಃಖಪಡುವುದಿಲ್ಲ. ಯಾವ ಮನುಷ್ಯನು ಫಲಾಪೇಕ್ಷೆಯಿಲ್ಲದೆ ಕಾರ್ಯಗಳನ್ನು ಮಾಡುವನೋ ಅವನು ತಾನು ಹಿಂದೆ ಫಲಾಪೇಕ್ಷೆಯಿಂದ ಮಾಡಿದ ಕರ್ಮಗಳನ್ನು ನಿಂದಿಸುವನು. ಈಗ ನಿಷ್ಕಾಮವಾಗಿ ಕರ್ಮವನ್ನು ಮಾಡುವವನಿಗೂ ಹಿಂದೆ ಮಾಡಿದ ಸುಕೃತ ದುಷ್ಕೃತ್ಯಗಳ ಫಲವನ್ನು ಕೊಡುತ್ತಿರುವವು. ಮುನಿಗಳು ಕೇಳಿದರು, ಯಾವ ಧರ್ಮಕ್ಕಿಂತ ಉತ್ತಮವಾದ ಧರ್ಮವಿರುವುದಿಲ್ಲವೋ ಅಂತಹ ಧರ್ಮವನ್ನು ಪ್ರಾಣಿಗಳಲ್ಲಿ ಯಾವ ಪ್ರಾಣಿಯೂ ಉತ್ತಮವಾದದ್ದೆಂಬುದನ್ನು ನಮಗೆ ನೀನು ಹೇಳಬೇಕು ಎನ್ನಲು ಅದಕ್ಕೆ ವ್ಯಾಸ ನಿಂತೆಂದನು. ಋಷಿಶ್ರೇಷ್ಠರೇ, ಪುರಾತನವಾದ ಋಷಿಗಳೆಲ್ಲರೂ ಶ್ಲಾಘಿಸುವ ಸಮಸ್ತ ಧರ್ಮಗಳಿಗಿಂತಲೂ ಉತ್ತಮವಾದ ಧರ್ಮವನ್ನು ಹೇಳುವೆನು, ಕೇಳಿರಿ. ಸಾಧಕನು ವಿಷಯಗಳ ಕಡೆಗೆ ಹೋಗುತ್ತಿರುವ ಬಲವಾದ ಇಂದ್ರಿಯಗಳನ್ನು ತಂದೆಯು ಮನಬಂದ ಮಾರ್ಗದಲ್ಲಿ ನಡೆಯುವ ತನ್ನ ಮಕ್ಕಳನ್ನು ಸರಿಯಾದ ಮಾರ್ಗಕ್ಕೆ ತಿರುಗಿಸುವಂತೆ ಬುದ್ಧಿಯಿಂದ ತಡೆದು ನಿಲ್ಲಿಸಬೇಕು. ಮನಸ್ಸು ಮತ್ತು ಇಂದ್ರಿಯಗಳ ಏಕಾಗ್ರತೆಯನ್ನು ಶ್ರೇಷ್ಠವಾದ ತಪಸ್ಸೆಂದು ಕರೆಯುವರು. ಮನಸ್ಸಿನೊಡನೆ ಕೂಡಿದ 6 ಇಂದ್ರಿಯಗಳನ್ನು ಬುದ್ಧಿಯಿಂದ ಒಟ್ಟಿಗೆ ಸೇರಿಸಿ ಮನಸ್ಸಿನಲ್ಲಿ ಯಾವ ಯೋಚನೆಯನ್ನೂ ಮಾಡದೆ ತೃಪ್ತನಾಗಿರುವ ಮನುಷ್ಯನು ವಿಷಯಗಳಿಂದ ಹಿಂದಿರುಗಿದ ಮನಸ್ಸನ್ನು ಒಂದೆಡೆಯಲ್ಲಿ ನೆಲೆಯಾಗಿ ನಿಲ್ಲಿಸಿದಾಗ ಶಾಶ್ವತನಾದ ಪರಮಾತ್ಮನನ್ನು ನೋಡುವನು. ಬುದ್ಧಿವಂತರೂ ಬ್ರಹ್ಮನಿಷ್ಠರೂ ಆದ ಬ್ರಾಹ್ಮಣರು ಸರ್ವಸ್ವರೂಪನೂ ಮಹಾಮಹಿಮನೂ ಆದ ಹೊಗೆಯಿಲ್ಲದ ಅಗ್ನಿಯಂತೆ ಪ್ರಕಾಶಿಸುವ ಪರಮಾತ್ಮನನ್ನು ನೋಡುವರು. ಹೂಹಣ್ಣುಗಳಿಂದ ತುಂಬಿದ ಅನೇಕ ಕೊಂಬೆಗಳುಳ್ಳ ದೊಡ್ಡ ಮರವು ತನ್ನ ಹೂವು ಎಲ್ಲಿ ಹಣ್ಣುಗಳಲ್ಲಿ ಎಂದು ಹೇಗೆ ನೋಡಿ ತಿಳಿಯಲಾರದೋ ಹಾಗೆ ನಾನು ಎಲ್ಲಿಗೆ ಹೋಗುವೆನು, ಎಲ್ಲಿಂದ ಬಂದೆನು ಎಂಬುದನ್ನು ಜೀವಾತ್ಮನು ತಿಳಿಯಲಾರನು. ಎಲ್ಲವನ್ನೂ ತಿಳಿಯುವ ಶಕ್ತಿಯುಳ್ಳ ಅಂತರಾತ್ಮನೊಬ್ಬನು ಈ ಜೀವಾತ್ಮನಿಗಿಂತ ಬೇರೆಯಾಗಿರುವನು. ಆ ಅಂತರಾತ್ಮನು ಪ್ರಕಾಶವಾದ ಜ್ಞಾನವೆಂಬ ದೀಪದಿಂದ ಆತ್ಮನನ್ನು ನೋಡುವನು. ಎಲೆ ಋಷಿಗಳೇ, ಹಾಗೆಯೇ ನೀವು ಆತ್ಮನನ್ನು ನೋಡಿ ವೈರಾಗ್ಯವನ್ನು ಪಡೆಯಿರಿ. ಆಗ ನೀವು ಪರೆಯನ್ನು ಬಿಟ್ಟ ಹಾವಿನಂತೆ ಸಮಸ್ತ ಪಾಪಗಳನ್ನು ಕಳೆದುಕೊಂಡು ಉತ್ತಮವಾದ ಬುದ್ಧಿಯನ್ನು ಹೊಂದಿ ಲೋಕ ವ್ಯವಹಾರದಲ್ಲಿದ್ದರೂ ಯಾವ ಚಿಂತೆಯೂ ದುಃಖವೂ ಇಲ್ಲದೆ ಇರುವಿರಿ. ಭಯಂಕರವಾದ ಪಂಚೇಂದ್ರಿಯಗಳೆಂಬ ಮುಸುಳೆಗಳು, ಮನಸ್ಸಿನ ಸಂಕಲ್ಪವೆಂಬ ದಡಗಳು, ಲೋಭ ಮೋಹವೆಂಬ ಹುಲ್ಲಿನಿಂದ ಆವರಿಸಿದುದು
ಕಾಮಕ್ರೋಧಗಳೆಂಬ ಹಾವುಗಳಿಂದ ಕೂಡಿದುದು, ಸತ್ಯವೆಂಬ ನೀರು ಸುಳ್ಳೆಂಬ ಚಲನೆಯೂ ಕೋಪವೆಂಬ ಕೆಸರುಳ್ಳ ಪ್ರಕೃತಿಯಿಂದ ಹುಟ್ಟಿ ಮಹಾವೇಗವಾಗಿ ಎಲ್ಲ ದಿಕ್ಕಿಗೂ ಹರಿಯುತ್ತಾ ಕಾಮಕ್ರೋಧಗಳೆಂಬ ಪ್ರವಾಹವುಳ್ಳ ಪಾಪಿಗಳಿಗೆ ದಾಟಲಸಾಧ್ಯವಾದ ಸಂಸಾರವೆಂಬ ನದಿಯನ್ನು ನಿಮ್ಮ ಬುದ್ಧಿಶಕ್ತಿಯಿಂದ ದಾಟಿರಿ. ಜನನ ಮರಣವೆಂಬ ಸಂಸಾರ ಸಮುದ್ರಕ್ಕೆ ಹೋಗಿ ಸೇರುವ ಅನೇಕ ಜನ್ಮಗಳೆಂಬ ಪಾತಾಳದಷ್ಟು ಆಳವಾದುದರಿಂದ ದಾಟಲಸಾಧ್ಯವಾದ ನಾಲಿಗೆಯ ರುಚಿಯೆಂಬ ಸುಳಿಗಳಿಂದ ಕೂಡಿದ ಪುನರ್ಜನ್ಮವೆಂಬ ನದಿಯನ್ನು ಬುದ್ಧಿವಂತರೂ ಧೈರ್ಯಶಾಲಿಗಳೂ ಆದ ಯಾವ ಜ್ಞಾನಿಗಳು ದಾಟುವರೋ ಅವರೇ ಪರಿಶುದ್ಧರು, ಜೀವತ್ವವನ್ನು ಬಿಟ್ಟವರು ಮುಕ್ತರು ಎನಿಸುವರು. ಸಮಸ್ತ ಕ್ಲೇಶಗಳನ್ನು ದಾಟಿ ಪರಿಶುದ್ಧ ಮನಸ್ಸಿನಿಂದ ಕೂಡಿ ಕೆಟ್ಟ ಆಲೋಚನೆಗಳಿಲ್ಲದೆ ಉತ್ತಮವಾದ ಬುದ್ಧಿಯನ್ನು ಪಡೆದವನು ಮಹಾಮಹಿಮನಾದ ಪರಬ್ರಹ್ಮನ ಪದವಿಯನ್ನು ಹೊಂದುವನು. ಲೋಕದಲ್ಲಿರುವ ಅನೇಕ ಜೀವರುಗಳನ್ನು ನೋಡಿ ಕೋಪಗೊಳ್ಳದೆಯೂ ಅನುಗ್ರಹ ಬುದ್ಧಿಯಾಗಲಿ ಹಿಂಸಾ ಬುದ್ಧಿಯಾಗಲಿ ಇಲ್ಲದೆ ಇರುವ ಮನುಷ್ಯನು ಸಮಸ್ತ ಭೂತಗಳ ಉತ್ಪತ್ತಿ ನಾಶಗಳನ್ನೂ ತಿಳಿಯುವವನು. ಇದೇ ಸಮಸ್ತ ಧರ್ಮಗಳಿಗಿಂತ ಉತ್ತಮವಾದುದೆಂದು ವಿದ್ವಾಂಸರು ತಿಳಿದಿರುವರು. ಸರ್ವವ್ಯಾಪಿಗಳು, ಆತ್ಮಸ್ವರೂಪರು, ಸತ್ಯಸ್ವರೂಪನಾದ ಪರಮಾತ್ಮನನ್ನು ತಿಳಿದವರು, ತಪಸ್ವಿಗಳು, ಧರ್ಮಾಚರಣೆಯಲ್ಲಿ ಶ್ರೇಷ್ಠರೂ ಆದ ಎಲೆ ಋಷಿಗಳೇ, ಈ ಧರ್ಮವನ್ನು ನಿಮ್ಮ ಪುತ್ರರಿಗೂ ಉಪದೇಶ ಮಾಡತಕ್ಕದು. ಈ ಆತ್ಮಜ್ಞಾನವು ಅತ್ಯಂತ ಗೋಪ್ಯವಾದುದು, ಮಹಾಮಹಿಮೆಯುಳ್ಳದ್ದು. ಪ್ರೀತಿಪಾತ್ರನೂ ಧರ್ಮವನ್ನು ಅನುಸರಿಸುವವನೂ ಪ್ರಯತ್ನಶೀಲನೂ ಆದ ಶಿಷ್ಯನಿಗೆ ಇದನ್ನು ಹೇಳಬೇಕು. ಎಲೆ ಬ್ರಾಹ್ಮಣರೇ, ಆತ್ಮಸಾಕ್ಷಿ ಸ್ವರೂಪವಾದ ಪುರುಷನು ಸ್ತ್ರೀಯೂ ನಪುಂಸಕನೂ ಅಲ್ಲದ ದುಃಖ ಸುಖವೂ ಇಲ್ಲದ ತ್ರಿಕಾಲ ಸ್ವರೂಪನಾದ ನಾನು ಹೇಳಿದ ಪರಬ್ರಹ್ಮ ರೂಪವನ್ನು ಪುರುಷನಾಗಲಿ ಸ್ತ್ರೀಯಾಗಲಿ ತಿಳಿದಲ್ಲಿ ಪುನರ್ಜನ್ಮವನ್ನು ಅವರು ಪಡೆಯಲಾರರು. ಈಗಲೂ ಇರುವ ಮತ್ತು ಇಲ್ಲದಿರುವ ಸಮಸ್ತ ಮತಗಳನ್ನು ವಿಚಾರ ಮಾಡಿ ಯುಕ್ತಾಯುಕ್ತವನ್ನು ವಿಮರ್ಶಿಸಿ ನಾನು ಇದನ್ನು ನಿಮಗೆ ಹೇಳಿರುವೆನು. ಎಲೆ ಬ್ರಾಹ್ಮಣರೇ, ನಾನು ಹೇಳಿದ ಈ ವಿಷಯವನ್ನು ಪ್ರೀತಿಯಿಂದಲೂ ಸದ್ಗುಣಗಳಿಂದಲೂ ದಯೆಯಿಂದಲೂ ಕೂಡಿದ ಪುತ್ರನಿಗೆ ಅವನ ಹಿತವನ್ನು ಬಯಸಿ ವಂಶಪಾರಂಪರ್ಯವಾಗಿ ಉಪದೇಶ ಮಾಡುತ್ತಾ ಬರಬೇಕು. ಋಷಿಗಳು ಕೇಳುವರು. ಬ್ರಹ್ಮನು ಮೋಕ್ಷವನ್ನು ಹೊಂದುವುದಕ್ಕೆ ಉಪಾಯವನ್ನು ಹೇಳಿರುವನಷ್ಟೇ. ಈ ಮಾರ್ಗವನ್ನು ಅನುಸರಿಸಿ ಆ ಉಪಾಯ ಯಾವುದು ಅದನ್ನು ನಮಗೆ ಹೇಳಬೇಕು ಎನ್ನಲು ವ್ಯಾಸರು ಹೇಳಿದರು. ಪಾಪರಹಿತರೂ ಬುದ್ಧಿವಂತರೂ ಆದ ಎಲೆ ಋಷಿಗಳೇ, ಯುಕ್ತಿಯಿಂದಲೇ ಸಮಸ್ತ ಪ್ರಯೋಜನವನ್ನು ಹೊಂದಬೇಕೆಂದು ಉಪಾಯವನ್ನು ಹುಡುಕುತ್ತಿರುವಿರಿ. ಇದು ಯುಕ್ತವಾದದ್ದೇ ಸರಿ. ನಿಮ್ಮ ಸೂಕ್ಷ್ಮ ಬುದ್ಧಿಯು ನನಗೆ ತಿಳಿಯಿತು. ಘಟವನ್ನು ಮಾಡಬೇಕೆಂದಿರುವವನು ಅದನ್ನು ಮಾಡುವುದಕ್ಕೆ ಬೇಕಾದ ಮಣ್ಣು, ಚಕ್ರ, ದಂಡ ಮುಂತಾದ ಉಪಕರಣಗಳ ವಿಷಯದಲ್ಲಿ ಮನಸ್ಸು ಮಾಡಿದ ಮಾತ್ರಕ್ಕೆ ಘಟವನ್ನು ಮಾಡಿದಂತಾಗುವುದಿಲ್ಲ. ಹೀಗೆಯೇ ಧರ್ಮಾಚರಣೆ ಮುಂತಾದ ಉಪಾಯಗಳು ಮೋಕ್ಷ ಕಾರಣಲಾಗಲಾರದು. ಪೂರ್ವ ದಿಕ್ಕಿನ ಸಮುದ್ರಕ್ಕೆ ಹೋಗುವ ದಾರಿಯು ಪಶ್ಚಿಮ ಸಮುದ್ರಕ್ಕೆ ಹೋಗುವುದಿಲ್ಲ. ಮೋಕ್ಷಕ್ಕೆ ಒಂದೇ ಒಂದು ದಾರಿ ಇರುವುದು. ಅದನ್ನು ಹೇಳುವೆನು, ಕೇಳಿರಿ. ಕ್ಷಮಾಗುಣದಿಂದ ಕೋಪವನ್ನು, ಮನಸ್ಸಿನ ಸಂಕಲ್ಪವನ್ನು ಬಿಡುವುದರಿಂದ ಕಾಮವನ್ನು, ಸಾತ್ವಿಕ ಗುಣಾಭ್ಯಾಸದಿಂದ ನಿದ್ರೆಯನ್ನು, ಕೆಲಸದಲ್ಲಿ ತಪ್ಪು ಮಾಡದಿರುವುದರಿಂದ ಭಯವನ್ನು ಜಯಿಸಬೇಕು. ಶರೀರವನ್ನು ಜ್ಞಾನವನ್ನು ಕಾಪಾಡಿಕೊಳ್ಳಬೇಕು. ಧೈರ್ಯದಿಂದ ಇಚ್ಛೆಯನ್ನು, ದ್ವೇಷವನ್ನು, ಕಾಮವನ್ನು ಬಿಡಬೇಕು. ತತ್ವಜ್ಞನಾದವನು ಜ್ಞಾನಾಭ್ಯಾಸದಿಂದ ನಿದ್ರೆಯನ್ನು, ಪ್ರತಿಭಾಶಕ್ತಿಯನ್ನು, ಹಿತವೂ ಮಿತವೂ ಸುಲಭವಾಗಿ ಜೀರ್ಣಿಸುವುದೋ ಆದ ಆಹಾರದಿಂದ ಯೋಗಕ್ಕೆ ಉಂಟಾಗುವ ಉಪದ್ರವಗಳನ್ನು, ಸಂತೋಷದಿಂದ ಲೋಭ ಮೋಹಗಳನ್ನು, ತತ್ವಜ್ಞಾನದಿಂದ ವಿಷಯಾಸಕ್ತಿಯನ್ನು, ಪ್ರಪಂಚದ ಅನಿತ್ಯತ್ವಜ್ಞಾನದಿಂದ ಸ್ನೇಹವನ್ನು, ಯೋಗಾಭ್ಯಾಸದಿಂದ ಹಸಿವನ್ನು, ಎಚ್ಚರಿಕೆಯಿಂದ ನಿದ್ರೆಯನ್ನು, ನಿಶ್ಚಯ ಜ್ಞಾನದಿಂದ ಸಂದೇಹವನ್ನು ಜಯಿಸಬೇಕು. ಮೌನದಿಂದ ಹೆಚ್ಚು ಮಾತನಾಡುವುದನ್ನು, ಪರಾಕ್ರಮದಿಂದ ಭಯವನ್ನು ಜಯಿಸಬೇಕು. ಮಾತನ್ನು, ಮನಸ್ಸನ್ನು ಬುದ್ಧಿಗೆ ಅಧೀನನಾಗಿ ಮಾಡಬೇಕು. ಆ ಬುದ್ಧಿಯನ್ನು ಜ್ಞಾನಕ್ಕೆ ಅಧೀನವಾಗಿ ಮಾಡಬೇಕು. ಜ್ಞಾನವನ್ನು ಮಹತ್ತತ್ವಕ್ಕೂ, ಮಹತ್ತತ್ವವನ್ನು ಶಾಂತವಾದ ಆತ್ಮತತ್ವಕ್ಕೂ ಅಧೀನ ಮಾಡಬೇಕು. ಆತ್ಮತತ್ವವನ್ನು ಉಪಶಾಂತವಾದ ಪರಿಶುದ್ಧವಾದ ಕರ್ಮದಿಂದ ತಿಳಿಯಬೇಕು. ಕಾಮ, ಕ್ರೋಧ, ಲೋಭ, ಭಯ, ಸ್ವಪ್ನ ಎಂಬ 5 ವಿಷಯಗಳನ್ನು ಬಿಟ್ಟು ಶಾಸ್ತ್ರಾನುಸಾರವಾದ ಸಾಧನಗಳಿಂದ ಯೋಗಾಭ್ಯಾಸವನ್ನು ಮಾಡಬೇಕು. ಧ್ಯಾನ, ವೇದಾಧ್ಯಯನ, ದಾನ, ಸತ್ಯ, ಭಾಷಣ, ನಾಚಿಕೆ, ಸರಳತೆ, ಸಹನೆ, ಶುಚಿತ್ವ, ಶುದ್ಧವಾದ ಆಚಾರ, ಇಂದ್ರಿಯ ನಿಗ್ರಹ ಇವುಗಳಿಂದ ತೇಜಸ್ಸು ಹೆಚ್ಚುವುದು, ಪಾಪಗಳು ನಾಶವಾಗುವುವು. ಇಂತಹ ಯೋಗಿಯ ಸಂಕಲ್ಪಗಳು ಸಿದ್ಧಿಸುವುವು. ಜ್ಞಾನವು ತನ್ನ ಕೆಲಸವನ್ನು ಮಾಡುವುದು. ಆ ಯೋಗಿಯು ಪಾಪಗಳನ್ನು ಕಳೆದುಕೊಂಡು ತೇಜಸ್ಸುಳ್ಳವನಾಗಿ ಸ್ವಲ್ಪವಾದ ಆಹಾರವನ್ನು ಮಾಡುತ್ತಾ ಇಂದ್ರಿಯಗಳನ್ನು ಜಯಿಸಿ ಕಾಮಕ್ರೋಧಗಳನ್ನು ತನ್ನಧೀನವಾಗಿ ಮಾಡಿಕೊಂಡು ಪರಬ್ರಹ್ಮನ ಪದವಿಯನ್ನು ಪಡೆವನು.
ಅಜ್ಞಾನಿಯಾಗದಿರುವುದು, ವಿಶೇಷವಾದ ಲೋಕ ವ್ಯವಹಾರವನ್ನು ಬಿಟ್ಟಿರುವುದು, ಕಾಮ ಕ್ರೋಧಗಳಿಲ್ಲದೆ ಇರುವುದು, ಮತ್ತೊಬ್ಬರನ್ನು ಯಾಚಿಸದಿರುವುದು, ನಿಯಮಾನುಸಾರವಾಗಿ ನಡೆಯುವುದು, ಇವುಗಳೆಲ್ಲವೂ ಮೋಕ್ಷಕ್ಕೆ ಮಾರ್ಗಗಳಾಗಿರುವುವು. ಮುಖ್ಯವಾಗಿ ವಾಕು, ಕಾಯ, ಮನಸ್ಸು ಎಂಬ ತ್ರಿಕರಣಗಳ ಪರಿಶುದ್ಧತೆಯೂ ನಿಯಮಗಳು ಮೋಕ್ಷಕ್ಕೆ ನಾಶರಹಿತವಾದ ಮಾರ್ಗಗಳಾಗಿರುವುವು. ಇಲ್ಲಿಗೆ ಬ್ರಹ್ಮಪುರಾಣದಲ್ಲಿನ ಸಾಂಖ್ಯ ಯೋಗ ನಿರೂಪಣೆ ಎಂಬ 238ನೇ ಅಧ್ಯಾಯವು ಸಮಾಪ್ತವಾದುದು. अब मर राम